ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನಾವು ತುಂಬಾ ಚೆನ್ನಾಗಿದ್ದೀವಿ. ಅಗೇನ್ ವೀಕೆಂಡ್, ಮತ್ತು ವೀಕೆಂಡ್ ಬಂದರೆ ವೀಕೆಂಡ್ ಎಂಡ್ ಆಗಕ್ಕೆ ಬಂದಿರೋದು ಸಂಡೇ ಆಯಿತಾ. ಸೊ ಇವತ್ತೊಂದು ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ದಿನ ಏನೇನಿರುತ್ತೆ, ಇವತ್ತಿನ ನಮ್ಮ ದಿನ ಹೆಂಗೆ ಹೋಗುತ್ತೆ ಅನ್ನೆಲ್ಲ ಕ್ಯಾಪ್ಚರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು ಸ್ಪೆಷಲ್ ಅಂತಂದರೆ ಇವತ್ತು ನಾನು ನಮ್ಮ ಕಸಿನ್ ಮನೆಗೆ ಹೋಗ್ತಾ ಇದ್ದೀವಿ. ಜೆ ಪಿ ನಗರನ ಬನಶಂಕರನ ಸಮಥಿಂಗ್ ಅಲ್ಲಿ ಹೋಗ್ತಾ ಇದ್ದೀವಿ. ಸೊ ಅದಕ್ಕೆ ಅದೊಂದು ಮೆಮೊರಿ ಇರಲಿ ಅಂತ ಅದನ್ನು ಕೂಡ ಕ್ಯಾಪ್ಚರ್ ಮಾಡ್ಕೊಳ್ಳೋಣ. ಹಾಗೆ ಬೆಳಿಗ್ಗೆಯಿಂದಲೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ರೆ ಹಾಗೆ ಫ್ಲೋ ಅಲ್ಲಿ ಹೋಗುತ್ತಲ್ವ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ಐ ಹೋಪ್ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ನಿಮಗೆ ಇನ್ನೊಂದು ಸ್ಪೆಷಲ್ ತೋರಿಸ್ಬೇಕು. ನಾನು ಇವತ್ತು ಬೆಳಿಗ್ಗೆ ತಿಂಡಿಗೆ ಇಡ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂತ. ಸೊ ನೋಡಿ ನಾನು ಇಡ್ಲಿ ಹಿಟ್ಟು ಹೆಂಗಾಗಿದೆ ಅಂತ. ಸೊ ಇನ್ ಕೇಸ್ ಹುಳಿ ಬಂದು ಚೆಲ್ಬಿಟ್ರೆ ಅಂತ ಇಟ್ಬಿಟ್ಟು ಹೋಗಿದೆ, ಕೆಳಗಡೆಯಿಂದ ಪ್ಲೇಟ್ ಇಟ್ಬಿಟ್ಟು ಹೋಗಿದ್ದೆ ಆಯಿತಾ. ಸೊ ಪ್ಲೇಟ್ ಕೆಳಗಡೆಯಿಂದ ಮೇಲೆ ಬಂದು ನೋಡಿ ಫ್ರೆಂಡ್ಸ್, ನಾನು ಇಡ್ಲಿ ಇಟ್ಟು ಸೊ ಇವತ್ತು ತಿಂಡಿಗೆ ಹಿಟ್ಟು ತೋರಿಸಿರೋ ಹಾಗೆ ಇಡ್ಲಿ ಸಾಂಬಾರು ಚಟ್ನಿ. ನಾನು ಸಾಂಬಾರು ಮಾಡ್ತಾಯಿದ್ದೀನಿ, ಗುರು ಚಟ್ನಿ ಮಾಡ್ತಾಯಿದ್ದಾರೆ. ಸೊ ಬೇಗ ತರಕಾರಿ ಹೆಚ್ಕೊಂಡು ಆಮೇಲೆ ಇಡ್ಲಿ ಮಾಡಿ ತಿಂಡಿ ತಿಂದು ಇವತ್ತು ಮತ್ತೊಂದೇನಿದೆ ಅಂತಂದರೆ ಮಗಳಿಗೆ ಪಲ್ಸ್ ಪೋಲಿಯೋ ಇದೆ. ಸೊ ಇಲ್ಲಿ ನಿಯರ್ ಬೈ ಮೆಡಿಕಲ್ ಶಾಪ್ ಹತ್ರ ಬರ್ತಾರೆ. ಸೊ ಪಲ್ಸ್ ಪೋಲಿಯೋ ಹಾಕ್ಸ್ಕೊಂಡು ರೆಡಿಯಾಗಿ ಮೆಟ್ರೋ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಿಕಾಸ್ ಇಲ್ಲಿಂದ ಬನಶಂಕರಿ ಹೋಗೋಷ್ಟರಲ್ಲಿ ಸಖತ್ ಸುಸ್ತಾಗಿಬಿಡುತ್ತೆ ಟ್ರಾಫಿಕಲ್ಲಿ. ಹಾಗಾಗಿ ಮೆಟ್ರೋ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಬಿಕಾಸ್ ಮೆಟ್ರೋ ಸ್ಟೇಷನಿಂದ ಅವ್ರ ಮನೆಗೆ 5 minutes ವಾಕೇಬಲ್ ಡಿಸ್ಟೆನ್ಸ್ ಅಂತೆ. ಸೊ ಹಂಗಾಗಿ ಈಸಿ ಆಗುತ್ತೆ ಅಂತ ಹೇಳಿ ಮೆಟ್ರೋಗೆ ಹೋಗ್ತಾ ಇದ್ದೀವಿ. ಆಮೇಲೆ ಮತ್ತು ಇವತ್ತು ಸ್ಪೆಷಲು ಮೋಸ್ಟ್ಲಿ ಇಷ್ಟೇ ಇರುತ್ತೆ, ನೋಡೋಣ ಮತ್ತೆ ಏನಾಗುತ್ತೆ. ಹೆಂಗೂ ವ್ಲಾಗಲ್ಲಿ ಅಪ್ಡೇಟ್ ಕೊಟ್ಟೇ ಕೊಡ್ತೀನಿ. ಈಗ ಬೇಗ ತರಕಾರಿ ಹೆಚ್ಕೊಂಡು ಇಡ್ಲಿ ಮಾಡೋಣ. ಓಕೆ, ಫ್ರೆಂಡ್ಸ್ ಇಡ್ಲಿ ರೆಡಿ ಆಗಿದೆ ನೋಡಿ. ಸಖತ್ತಾಗಿ ಬಂದಿದೆಯಾ? ಸಖತ್ ಸಾಫ್ಟ್. ಸೊ ಇಡ್ಲಿ ರೆಡಿ, ಈ ಕಡೆ ಇಲ್ಲಿ ಸಾಂಬಾರು ರೆಡಿ, ಆಮೇಲೆ ಇಲ್ಲಿ ಚಟ್ನಿ ರೆಡಿ. ಇವಾಗ ತಿಂಡಿ ತಿನ್ನೋಣ. ಚಿನ್ನು ಅಮ್ಮ ಎಂತ ಮಾಡಿದ್ದು ಮಗ? ಮಮ್ಮಮ್ಮು ಎಂಥದ್ದು? ಇಲ್ಲಿ ನೋಡಿ ಫ್ರೆಂಡ್ಸ್, ಬೆಲ್ಲ ಇವರಿಗೆ, ಅವರಿಗೆ, ಇವರಿಗೆ. ಟೇಸ್ಟ್ ನೋಡಿ ಸಾಂಬಾರು. ಗುರು ಸಾಂಬಾರೇ ಹಾಕೊಂಡಿಲ್ಲ, ಜಸ್ಟ್ ಚಟ್ನಿ ಇಡ್ಲಿ ಅಷ್ಟೇ. ಆಯಿ ಮತ್ತು ಅಮ್ಮನ ಹತ್ರ ರಿವ್ಯೂ ಕೇಳೋಣ ಇರಿ. ಅಮ್ಮ ಎಂತ ಇದೆ ಸಾಂಬಾರು? ಚಲೋ. ಸಾಂಬಾರು ಚಲೋ ಇದೆ, ಚಟ್ನಿ ಚಲೋ ಇದೆ? ಚಟ್ನಿ ನನ್ನ ಹತ್ರ ಕೇಳ್ತನಲ್ಲೇ ಹೋಗ್ಬೋದು. ಆಯ್ ಅದು ಯಾವಾಗಲೂ ನಿಂದೇ ಪಾರ್ಟಿ ಹೇಳೋ ಪ್ರಶ್ನೆಗಲ್ಲ. ಚಲೋ ಆಯ್ತು ಸಾಂಬಾರು, ಚಲೋ ಇಲ್ಲ ಅಯ್ಯ ಹೇಳೆ ವಿನು. ಎರಡು ಚಲೋ ಎರಡು ಚಲೋ ಇದೆ. ಸಾಂಬಾರು ಎಂತ ಇದೆ? ಒಂದು ಸಾಸಿವೆ ಕಾಳಷ್ಟಾರು ಯಾವ್ದು ಚಲೋ ಇದು? ಅದು ಕಾಂಟ್ರವರ್ಸಿ ಡೈಲಾಗ್ ಕೊಡ್ತೇ ಇಲ್ಲ ಅದು ಹುಷಾರಿದ್ದು. ಸೊ ನೆಕ್ಸ್ಟ್ ನಿನ್ ತಗೊಂಡು ಎಂತ ಮಾಡ್ತೆ? ಆಯಿ ಕತೆ ಐ ಸೂಪರ್ ಐ, ಥ್ಯಾಂಕ್ ಯು ಮಗ. ಇಡ್ಲಿ ಹೆಂಗಾಯ್ತು ಮಗ? ಬೇಡ ಇಡ್ಲಿ. ಓಕೆ, ಇವಾಗ ನಾನು ತಿಂತೀನಿ. ಚಟ್ನಿ ಟೇಸ್ಟೇ ಬೇರೆ, ಸಾಂಬಾರು ಟೇಸ್ಟೇ ಬೇರೆ. ಯಾವ್ದು ಚೆನ್ನಾಗಿದೆ? ಇಡ್ಲಿನಾ ಸಾಂಬಾರಾ ಚಟ್ನಿನಾ? ಚಟ್ನಿನೇನಾ? ಥ್ಯಾಂಕ್ ಯು. ಸಾಂಬಾರು ರುಚಿ ಆಯಿತು, ಆದರೆ ಚಟ್ನಿನೇ ಒಂಥರ ರುಚಿ, ಸಾಂಬಾರೇ ಒಂಥರ ರುಚಿ. ನನಗೂ ಬೆಲ್ಲ ಬೇಕೆ. ಫ್ರೆಂಡ್ಸ್, ಸಿ ಮೈ ಬಾಯ್ ಹೆಂಗೆ ಕಾಣ್ತಾನು ನೋಡಿ ಫ್ರೆಂಡ್ಸ್. ಇವಾಗ ಕೂದಲ ತೆಗೆದ್ಮೇಲೆ ಡ್ರೆಸ್ ಮಾಡಿ ಅವಳಿಗೆ ಅಲೆಗಟ್ಟೆ ನಿಲ್ಲು ಹೆಂಗೆ ಕಾಂತೆ. ಫ್ರೆಂಡ್ಸ್ ತಿಂಡಿ ಎಲ್ಲ ತಿಂದು ಫ್ರೆಶ್ ಅಪ್ ಆಗಿ ಇವಾಗ ನಾವು
ಪಲ್ಸ್ ಪೋಲಿಯೋ ಹಾಕ್ಸೋದಿತ್ತು ಅಂತ ಹೇಳಿದ್ದೆ ಅಲ್ವಾ. ಸೊ ಅದಕ್ಕೆ ನಮ್ಮ ಮನೆ ಹತ್ರ ಇರೋವಂತಹ ಮೆಡಿಕಲ್ ಶಾಪ್ ಹತ್ರ ಪಲ್ಸ್ ಪೋಲಿಯೋನ ಹಾಕ್ತಾರೆ. ಸೊ ಲಾಸ್ಟ್ ಟೈಮ್ ನಾವು ಹಾಸ್ಪಿಟಲ್ಗೆ ಹೋಗಿ ಹಾಕ್ಸ್ಕೊಂಬಂದಿದ್ವಿ. ಆವಾಗ ಬರೋವಾಗ ಕಾಣಿಸಿತ್ತು ಇಲ್ಲೂ ಹಾಕ್ತಾ ಇದ್ದಾರೆ ಅಂತ. ಸೊ ಈ ಸಲ ಇಲ್ಲೇ ಹಾಕ್ಸೋಣ ಅಂತ ಹೇಳ್ಬಿಟ್ಟು ಇಲ್ಲೇ ಬಂದಿದ್ದೀವಿ. ಸೊ 2 ಹನಿ ಏನು ಪೋಲಿಯೋ ಡ್ರಾಪ್ಸ್ ತುಂಬ ಒಳ್ಳೇದು ಅಂತ ಹೇಳ್ತಾರಲ್ವ. ಸೊ ಅದೇ ರೀತಿಯಾಗಿ ನಾವು ಕೂಡ ಹೋಗಿ ಮಗಳಿಗೆ ಹಾಕ್ಸ್ಕೊಂಬಂದ್ವಿ. ನಾನು ಹಠ ಮಾಡ್ತಾಳೆ ಅಂತ ಅಂದ್ಕೊಂಡಿದ್ದೆ, ಬಿಕಾಸ್ ಅವಳಿಗೆ ಬೇರೆ ಯಾರು ಏನಾದ್ರು ತಿನ್ನಿಸ್ತಾರೆ ಕುಡಿಸ್ತಾರೆ ಅಂತಂದರೆ ಇರಿಟೇಟ್ ಮಾಡ್ಕೊಂಡ್ಬಿಡ್ತಾಳೆ. ಸೊ ಏನೂ ಮಾಡಿಲ್ಲ ಈ ಸಲ ಲಕ್ಕಿಲಿ. ಸೊ ಹಾಕ್ಸ್ಕೊಂಡು ಮನೆಗೆ ಬಂದ್ವಿ. ಫ್ರೆಂಡ್ಸ್, ಪಲ್ಸ್ ಪೋಲಿಯೋ ಎಲ್ಲ ಹಾಕ್ಸ್ಕೊಂಡು ಬಂದು ರೆಡಿಯಾಗಿ ಇವಾಗ ನಾವು ಆವಾಗಲೇ ಹೇಳಿದ್ದೆ ಅಲ್ವಾ ನನ್ನ ಕಸಿನ್ ಮನೆಗೆ ಹೋಗ್ತಾ ಇದ್ದೀವಿ ಅಂತ. ಅಲ್ಲಿಗೆ ಹೊರಟಿದ್ದೀವಿ. ಇನ್ನೇನು ಮೆಟ್ರೋ ಸ್ಟೇಷನ್ಗೆ ಒಂದು ಹಾಫ್ ಕಿಲೋಮೀಟರ್ಸ್ ಇದೆ ಅಷ್ಟೇ. ಹೋಗಿ ಅಲ್ಲಿ ಕಾರ್ ಪಾರ್ಕ್ ಮಾಡಿ ಅಲ್ಲಿಂದ ಮೆಟ್ರೋಗೆ ಹೋಗೋದು. ಇಲ್ಲಿಂದ ಅಲ್ಲಿ ಅಂದರೆ ಡೈರೆಕ್ಟ್ ಮೆಟ್ರೋ ಇದೆ. ಸೊ ಹಂಗಾಗಿ ಮತ್ತೆ ಕಾರ್ ತೊಗೊಂಡೋದ್ರೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ಮೆಟ್ರೋದಲ್ಲೇ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನಾನು, ಅಂತರ್ಯ, ಬಾಯ್ ಅಂತರ್ಯ, ಗುರು, ಅಜ್ಜಿ, ಅಮ್ಮ, ನಾವೆಷ್ಟು ಜನ ಹೋಗ್ತಾ ಇರೋ ಅಂಥದ್ದು ಮಧ್ಯಾಹ್ನ ಊಟಕ್ಕೆ ಅಂತ ಹೋಗ್ತಾ ಇದ್ದೀವಿ. ಆಲ್ರೆಡಿ ಟೈಮ್ ಬಂದು ಎಷ್ಟಾಯ್ತು? 11:46 ಆಯಿತು. ಸೊ ನನ್ನ ಲೆಕ್ಕ 11:46 ಅಂದರೆ 12:46, 1 ಗಂಟೆ ಕರೆಕ್ಟ್ ಊಟಕ್ಕೆ ಹೋಗಿ ರೀಚ್ ಆಗ್ತೀವಿ. ಬಿಕಾಸ್ 1 ಅವರ್ ಅಂತೂ ಬೇಕಲ್ವಾ ಓಕೆ. ಸೊ ಅಷ್ಟೊತ್ತು ಬೇಕಾಗುತ್ತೆ. ಇಲ್ಲ ಆಲ್ರೆಡಿ ನನ್ನ ಮಗಂದು ಮಗ ಇನ್ನೊಂದು ಸ್ವಲ್ಪ ಕೂಲ ಬರೋ ಅಷ್ಟು ದಿನ ನನ್ನ ಮಗಳನ್ನ ಮಗ ಮಾಡ್ಕೊಂಡ್ಬಿಡ್ತೀನಿ. ಸೊ ನನ್ನ ಮಗ ಡ್ರೈ ಫ್ರೂಟ್ಸ್ ತಿಂತಾ ಇದ್ದಾಳೆ. ಅದು ಒಂದು ಕಂಡುಬಿಟ್ರೆ ನನ್ನ ಮಗಳಿಗೆ ಎಲ್ಲರೂ ಒಂದು ಪೀಸ್ ಮುಂಚೆಲ್ಲರೂ ಕಾರಲ್ಲಿ ಬಿದ್ಕೊಂಡಿರೋದು ಕಂಡ್ರೂ ಕೇಳಲ್ಲ. ಅವಳು ಬೇಕೇ ಬೇಕು. ಅದಕ್ಕೆ ಸೇಫ್ಟಿ ಪರ್ಪಸ್ ನಾವು ಬ್ಯಾಗಲ್ಲಿ ಇಟ್ಕೊಂಡು ಬಂದಿರಲೇಬೇಕು. ಹೆಂಗೆ ಕಾಣ್ತಿದ್ದೆ ಮಗ? ಅಮ್ಮ ಸೂಪರ್ ಕಾಣ್ತಿದ್ದ. ಥ್ಯಾಂಕ್ ಯು. ಚಿನ್ನ ಹೆಂಗೆ ಕಾಣ್ತಿದ್ದು? ಸೂಪರ್ ಕಾಣ್ತಿದ್ದ. ಓದಲಿ. ಬನ್ನಿ ಹೋಗೋಣ. ಅಲ್ಲಿ ಹೋದ್ಮೇಲೆ ಸ್ವಲ್ಪ ವ್ಲಾಗನ್ನು ಮಾಡ್ಕೋತೀನಿ. ಸ್ವಲ್ಪ ಅಷ್ಟೇ, ನಾಟ್ ಜಾಸ್ತಿ ಸ್ವಲ್ಪ ಅಲ್ಲಿ ಊಟ ಮಾಡ್ತಾ ಇರೋದು. 1-2 ಕ್ಲಿಪ್ಪಿಂಗ್ಸ್ ತಗೋತೀನಿ ಅಷ್ಟೇ. ಬಿಕಾಸ್ ಎಲ್ಲರೂ ಕಂಫರ್ಟೇಬಲ್ ಇರಲ್ಲ ಅಲ್ವಾ ವಿಡಿಯೋದಲ್ಲಿ ಬರೋಕ್ಕೆ. ಅದಕ್ಕೆ ಓಕೆ. ತಲುಪಲಿದೆ ಬಾಗಿಲುಗಳು ಬಲಕ್ಕೆ ತೆರೆಯಿರಿ. ಅಂತರದ ಬಗ್ಗೆ ಗಮನ. ನಾವು ಕಸಿನ್ ಮನೆಗೆ ಹೋಗಿ ರೀಚ್ ಆಗೋ ಅಷ್ಟರಲ್ಲಿ 1:30 ಆಗೋಗಿತ್ತು. ಸೊ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಫಸ್ಟ್ ಪಾಪುಗೆ ಊಟ ಮಾಡಿಸ್ಕೊಂಡು ಅದಾದಮೇಲೆ ನಾವಿವಾಗ ಊಟನ ಮಾಡ್ತಾಯಿದ್ವಿ. ಆಲ್ಮೋಸ್ಟ್ ಎಲ್ಲರದ್ದು ಊಟ ಆಗಿತ್ತು. ಲಾಸ್ಟ್ ನಾವಿವಾಗ ಮಾವಿನ ಹಣ್ಣನ್ನು ತಿಂತಾ ಕೂತ್ಕೊಂಡಿದ್ದೀವಿ. ಎಲ್ಲರೂ ಊಟ ಮುಗಿಸಿ ಒಂದು ಕಡೆ ಪಾಪು ಜೊತೆ ಆಟ ಆಡ್ತಾಯಿದ್ರು. ನಾನು, ಅಜ್ಜಿ, ಅಮ್ಮ ಮಾತ್ರ ಇಲ್ಲಿ ಊಟ ಮಾಡ್ತಾ ಇರೋವಂಥದ್ದು. ಏನಾದರೂ ನಮ್ಮದು ಸ್ವಲ್ಪ ಸ್ಲೋ ಊಟ, ತುಂಬ ನಿಧಾನವಾಗಿ ಆರಾಮಾಗಿ ಮಾತಾಡ್ತಾ ಊಟನ ಮಾಡ್ತಾಯಿದ್ವಿ. ಅದನ್ನ ಗುರು ಕ್ಯಾಪ್ಚರ್ ಮಾಡಿದ್ದಾರೆ. ಸೊ ಈ ಕಡೆ ನೀವು ನೋಡ್ತಾ ಇರ್ಬೋದು ಪಾಪು ಜೊತೆ ಹೆಂಗೆ ಆಟ ಆಡ್ತಾ ಇದ್ದಾರೆ ಅಂತ. ಅವಳು ಚಿಕ್ಕು ದೊಡ್ಡ ಅಂತ ಕರೀತಾಳೆ. ಸೊ ಅವ್ರ ಜೊತೆ ಇದ್ಬಿಟ್ರೆ ಅವಳಿಗೆ ಅಮ್ಮನೇ ಬೇಡ, ಆರಾಮಾಗಿ ಪಟ್ಟಿ ಪೆನ್ನು ಇಟ್ಕೊಂಡು ಆಟ ಆಡ್ತಾ ಇದ್ದಾಳೆ. ಸೊ ನನಗೆ ಇರೋದು 2 ಕಸಿನ್ಸ್ ಆಯಿತಾ. ಸೊ ಒಬ್ಬರ ಮನೇಲಿ ಊಟ ಮಾಡಿ ಇನ್ನೊಬ್ಬರ ಮನೆಗೆ ಟೀ ಕುಡಿಯೋಕ್ಕೆ ಅಂತ ಬಂದಿದ್ವಿ. ಇಲ್ಲಿ ನೋಡಿ ನನಗಿಂತ ಮುಂಚೆನೇ ಅವ್ರು ಚಿಕ್ಕಪ್ಪನ ಜೊತೆ ಬಂದುಬಿಟ್ಟಿದ್ಲು ನನ್ನ ಮಗಳು. ಸೊ ಬಂದು ಬರೋ ಗೊಂಬೆಗಳನ್ನೆಲ್ಲ ಹಾಲ್ಗೆ ಹಾಕ್ಕೊಂಡು ಆಟ ಆಡ್ತಾ ಇದ್ದಾರೆ. ಸೊ ಚಿಕ್ಕ ಮಗು ಆಗಿರೋದ್ರಿಂದ ಯಾರು ಏನು ಬೈಯಲ್ಲ, ನಾನು ಮಾಡಿದ್ದೆ ಆಟ ಅಂತ ಅವಳಿಗೂ ಗೊತ್ತು. ಹಾಗಾಗಿ ಅವಳೆಲ್ಲ ಎತ್ಕೊಂಬಂದು ಒಬ್ಬೊಬ್ಬರ ಕೈಗೆ ಒಂದೊಂದು ಕೊಡ್ತಾ ಎಂಜಾಯ್ ಮಾಡ್ತಾಯಿದ್ಲು. ಸೊ ಅವಳಿಗೆ ಆವತ್ತಿನ ದಿನ ಮಾತ್ರ ಸಖತ್ತಾಗೋಯ್ತು ಅಂತ ಹೇಳ್ಬೋದು. ಅಮ್ಮ ಏನೂ ಹೇಳಲ್ಲ, ಪಪ್ಪ ಏನೂ ಹೇಳಲ್ಲ, ನಾನು ಮಾಡಿದ್ದೆ ಆಟ ಅಂತ ಅವಳಿಗೆ ಸಖತ್ತಾಗಿ ಎಂಜಾಯ್ ಮಾಡಿದ್ಲು. ಬೇರೆಯವ್ರ ಮನೆಗೆ ಹೋದ್ರೆ ಅವಳಿಗೆ ಅಪ್ಪ ಅಮ್ಮ ಯಾರೂ ಬೇಕಾಗಲ್ಲ. ಸೊ ಅವ್ರ ಮನೇಲಿ ಕಾಫಿ ಟೀ ಎಲ್ಲ ಕುಡಿದು ಇವಾಗ ನಾವು ವಾಪಸ್ ಮೆಟ್ರೋ ಸ್ಟೇಷನ್ಗೆ ಬರ್ತಾ ಇದ್ದೀವಿ. ಮೆಟ್ರೋ ಸ್ಟೇಷನ್ಗಲ್ಲ ಸಾರಿ, ಇನ್ ಮಿಡಲ್ ನಾವು ಬನಶಂಕರಿ ಮೆಟ್ರೋ ಸ್ಟೇಷನಲ್ಲಿ ಇಳಿದಿದ್ದು. ಸೊ ದೇವಸ್ಥಾನ ನೋಡಿರಲಿಲ್ಲ, ಅಲ್ಲಿ ಹೋಗ್ಬಿಟ್ಟು ಬರೋಣ ಅಂತ ಬರ್ತಾ ಇದ್ದೀವಿ. ಸೊ ಇವಾಗ ನೋಡಿ ನಾವು ಇವಾಗ ದೇವಸ್ಥಾನಕ್ಕೆ ಬಂದು ಎಂಟ್ರಿ ಆಗಿದ್ದೀವಿ. ನಾನು ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಬಂದಿರೋವಂಥದ್ದು. ಅಮ್ಮ ಅಜ್ಜಿ ಕೂಡ ಬಂದಿದ್ರಲ್ವ, ಅವ್ರನ್ನೂ ಕರ್ಕೊಂಡು ಹೋಗಿ ಬಂದಂಗೆ ಆಯಿತು ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಆವಾಗ ಟೈಮ್ ಬಂದು ಆಲ್ಮೋಸ್ಟ್ 5 ಗಂಟೆ ಆಗಿತ್ತು ಅಂತ ಅನ್ಸುತ್ತೆ. ಸೊ ಕಾಲ್ಗೆಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಒಳಗಡೆ ಬಂದು ಫಸ್ಟ್ ನಾವು ದೀಪ ಏನಿರುತ್ತಲ್ವ ಲಿಂಬುದು, ಸೊ ಅದನ್ನ ತೊಗೊಂಡ್ವಿ. ಎಲ್ಲರೂ ತೊಗೊಳ್ತಾ ಇದ್ರು ಅಂತ ನಾವು ತೊಗೊಂಡ್ವಿ. ಎಲ್ಲರೂ ಲೈನಲ್ಲಿ ಹೋಗಿ ದೀಪನ ಹಚ್ಚಿ ಆರತಿ ಮಾಡಿಕೊಂಡು ಮುಂದೆ ಹೋಗಬೇಕಾಗತ್ತೆ. ಅಲ್ಲಿ ದೇವ್ರ ದರ್ಶನ ಮಾಡುವಾಗ ಯಾವುದೇ ರೀತಿ ವೀಡಿಯೋನ ಮಾಡ್ಕೊಳ್ಳೋಕ್ಕಾಗಲ್ಲ, ಬಿಕಾಸ್ ಅಲೋವ್ ಇರಲಿಲ್ಲ. ಅದಕ್ಕೇ ಇವಾಗ ಲೈನಲ್ಲೆಲ್ಲ ಏನು ನಿಂತ್ಕೊಂಡಿದ್ವಿ ಅಲ್ವಾ, ಅಲ್ಲಿ ನಿಂತ್ಕೊಂಡೋವಾಗಲೇ ನಾನು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸನ್ನು ತೊಗೊಂಡಿರೋವಂಥದ್ದು. ಇಲ್ಲಿ ಲೈನಲ್ಲಿ ನಿಲ್ಲೋದು ಒಂದು ಕೆಲಸ ಆದರೆ ಫ್ರೆಂಡ್ಸ್, ನನ್ನ ಮಗಳನ್ನ ಇಟ್ಕೊಳ್ಳೋದೇ ಇನ್ನೊಂದು ಕೆಲಸ ಆಗಿತ್ತು. ಯಾಕೆ ಅಂತಂದರೆ ಎಲ್ಲರೂ ಲೈನಲ್ಲಿ ನಿಂತ್ಕೊಂಡಿರೋವಾಗ ಈ ಕಡೆ ತುಂಬ ಸ್ಪೇಸ್ ಇರುತ್ತಲ್ವ, ಆ ಸ್ಪೇಸಿಗೆ ಹೋಗಿ ಅಲ್ಲಿ
ಅಲ್ಲಿ ಆ ವಿಂಡೋ ಥರ ಏನೋ ಇರುತ್ತಲ್ವ, ಸೊ ಅದರ ಒಳಗಡೆ ಎಲ್ಲ ತಲೆ ಹಾಕಿ ತುಂಬ ಕೀಟ್ಲೆ ಮಾಡ್ತಾಯಿದ್ಲು. ಸೊ ನೀವೆಲ್ಲ ಲೈನಲ್ಲಿ ನಿಂತ್ಕೊಳ್ಳಿ, ನಾನು ಅವಳನ್ನ ನೋಡ್ಕೋತೀನಿ ಅಂತ ಹೇಳ್ಬಿಟ್ಟು ಅವಳ ಜೊತೆ ನಾನಿದ್ದೆ. ಆಮೇಲೆ ಎಂಟ್ರಿ ಆಗಬೇಕಾದ್ರೆ ಅವಳನ್ನ ಎತ್ಕೊಂಡು ಹಾಗೆ ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡಿ ತಂದಿರೋವಂತಹ ದೀಪ ಹಚ್ಚಿ ಆರತಿ ಮಾಡಿ ಬಂದ್ವಿ. ಹೊರಗಡೆ ಬಂದರೆ ಯಾರೋ ಒಬ್ಬರು ಫ್ರೆಂಡ್ಸ್ ಇಲ್ಲಿ ಹೆಜ್ಜೆ ನಮಸ್ಕಾರ ಮಾಡ್ತಾಯಿದ್ರು ಆಯಿತಾ, ಅಂದರೆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ನಮಸ್ಕಾರ ಮಾಡ್ತಾಯಿದ್ರು. ಅದನ್ನ ನನ್ನ ಮಗಳೆಲ್ಲೂ ಸೈಕಲ್ ಗ್ಯಾಪಲ್ಲಿ ನೋಡ್ಕೊಂಡ್ಬಿಟ್ಟಿದ್ದಾಳೆ. ಇವಳು ಕೂಡ ಹಂಗೆ ಒಂದು ಹೆಜ್ಜೆ ಇಡೋದು, ಹೋಗಿ ನಮಸ್ಕಾರ ಮಾಡೋದು, ಒಂದು ಹೆಜ್ಜೆ ಇಡೋದು, ನಮಸ್ಕಾರ ಮಾಡೋದು ಮಾಡ್ತಾ ಇದ್ಲು. ಅವಳನ್ನ ನೋಡಿ ಜನರು ಇರ್ತಾರಲ್ಲ ಅವ್ರಿಗೆಲ್ಲ ಆಶ್ಚರ್ಯ, ನೋಡಿ ಪುಟಾಣಿ ಎಷ್ಟು ಚೆನ್ನಾಗಿ ನಮಸ್ಕಾರ ಮಾಡ್ತಾ ಇದ್ದಾಳೆ ಅಂತ. ಸೊ ನಮಸ್ಕಾರ ಎಲ್ಲ ಮುಗಿಸಿ ಹಂಗೆ ಮುಂದೆ ಹೋದರೆ, ಅಮ್ಮ ನಾನು ಆರತಿ ಮಾಡ್ತೀನಿ, ನಾನು ದೀಪ ಹಚ್ತೀನಿ ಅಂತ ಹೇಳ್ಬಿಟ್ಟು ಆ ಪ್ಲೇಟ್ನ ಅವಳು ತೊಗೊಂಡು, ಆಲ್ರೆಡಿ ಹಚ್ಚಿರೋದು ಇದು, ಅದನ್ನ ತೊಗೊಂಡ್ಲು. ಇದನ್ನ ತೊಗೊಂಡು ಹೋಗ್ಬಿಟ್ಟು ಅಲ್ಲೊಂದು ಕಡೆ ಕಟ್ಟೆ ಇದೆ ಆಯಿತಾ. ಸೊ ಈ ಕಟ್ಟೆ ಮೇಲೆ ಎಲ್ಲರೂ ದೀಪ ಹಚ್ಚಿರೋದನ್ನು ತಂದು ಇಡ್ತಾರೆ. ಬಿಕಾಸ್ ಆ ಪ್ಲೇಟನ್ನು ನಾವು ವಾಪಸ್ ಏನು ಅಂಗಡಿ ಅಂತ ತೊಗೊಂಬಂದಿದ್ವಿ ಅಲ್ವಾ, ಅಲ್ಲೇ ವಾಪಸ್ ಕೊಡಬೇಕಾಗತ್ತೆ. ಸೊ ಅದಕ್ಕೇ ಇವಾಗ ಇಲ್ಲಿ ದೀಪನ ಹಚ್ತಾ ಇದ್ದೀವಿ. ನನಗೆ ಒಂದು ಕಡೆ ದೀಪ ಹಚ್ಚೋದು ಇದು ಯೋಚನೆ ಆದರೆ, ಇನ್ನೊಂದು ಕಡೆ ನನ್ನ ಮಗಳು ಎಲ್ಲಿ ಸುಟ್ಕೊಂಡ್ಬಿಡ್ತಾಳೋ ಅನ್ನೋದೇ ಯೋಚನೆ ಆಗ್ತಾ ಇತ್ತು. ದೀಪ ಹಚ್ತಾ ಇರಬೇಕಾದ್ರೆ ಫ್ರೆಂಡ್ಸ್, ನಿಮ್ಗೆ ಅಲ್ಲಿ ಪಕ್ಕದಲ್ಲಿ ಒಂದು ಶಿಲೆ ಥರ ಕಾಣಿಸ್ತಾ ಇದೆಯಾ, ಸೊ ಅಲ್ಲಿ ಎಲ್ಲರೂ ಬಂದುಬಿಟ್ಟು ಕೈನ ಇಟ್ಕೊಂಡು ನಮಸ್ಕಾರ ಮಾಡಿ ಮನಸ್ಸಲ್ಲಿರೋದನ್ನು ಹೇಳಿಕೆ ಮಾಡಿಕೊಂಡು ನಿಂತ್ಕೊಳ್ತಾ ಇದ್ರು ಆಯಿತಾ. ಅಂದರೆ ಅದು ನಾವು ಅಂದ್ಕೊಂಡಿರೋದು ಆಗತ್ತೆ ಅಂತಂದರೆ ಕೈ ಸ್ಲೋಲಿ ಮೂವ್ ಆಗತ್ತಂತೆ, ಆಗಲ್ಲ ಅಂತಂದರೆ ಕೈ ಮೂವ್ ಆಗಲ್ಲ ಅಂತ ಆಯಿತಾ. ಸೊ ತುಂಬ ದೊಡ್ಡ ಲೈನ್ ಇತ್ತು. ನಾನು ತುಂಬ ಟೈಮಿಂದ ನೋಡ್ತಾ ಇದ್ದೆ, ಅಂದರೆ ಸ್ವಲ್ಪ ಹೊತ್ತು ನೋಡ್ತಾ ನಿಂತ್ಕೊಂಡಿದ್ದೆ, ಏನಪ್ಪ ಇದು ಅಂತ. ಆಮೇಲೆ ನನಗೂ ಅನಿಸ್ತು, ನನ್ನ ಮನಸ್ಸಲ್ಲಿರೋದನ್ನು ನಾನು ಹೇಳ್ಕೊಡೋಣ, ನೋಡೋಣ ಆಗತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಹೋಗಿ ನಿಂತ್ಕೊಂಡ್ವಿ ಫ್ರೆಂಡ್ಸ್. ನಿಜ ಹೇಳ್ತೀನಿ, 6 ಗಂಟೆಗೆ ಹೋಗಿ ನಿಂತಿದ್ದೀವಿ, 8:15 ಮುಗ್ದಿದೆ. ಅಷ್ಟು ಟೈಮ್ ಆಯಿತು. ಒಬ್ಬೊಬ್ಬರು 15 ಮಿನಿಟ್ಸ್, 20-30 ಮಿನಿಟ್ಸ್ ಹೀಗೆಲ್ಲ ತೊಗೊಂಡ್ರು. ಕೆಲವೊಬ್ರು ಕೈ ಮೂವೇ ಆಗಲ್ಲ, ಇನ್ನು ಕೆಲವೊಬ್ರು ಕೈ ಪಟ್ಟಂತ ಮೂವ್ ಆಗಿಬಿಡುತ್ತೆ, ಹಿಂಗೆಲ್ಲ ಇರುತ್ತೆ. ನನಗೆ ಆಶ್ಚರ್ಯ ಆಗೋಯ್ತು ಇಲ್ಲಿ ಇದನ್ನ ನೋಡಿ, ನಾನು ಫಸ್ಟ್ ಟೈಮ್ ಬಂದಿರೋದಲ್ವ ಅದಕ್ಕೇನೆ. ಫ್ರೆಂಡ್ಸ್, ಫೈನಲಿ ಬನಶಂಕರಿ ದೇವಸ್ಥಾನಕ್ಕೆ ಹೋಗಿ ಇವಾಗ ನಾವು ಹೋಟೆಲ್ಗೆ ಬಂದಿದ್ದೀವಿ ಆಯಿತಾ, ಎಲ್ಲಾದರೂ ತಿಳ್ಕೊಂಡ್ಬಿಟ್ಟು ಹೋಗೋಣ ಅಂತ. ಬಿಕಾಸ್ ಟೈಮ್ ಬಂದು ಆಲ್ರೆಡಿ 8 ಆಗೋಗಿತ್ತು, 8:15 ಆಗಿತ್ತು. ಸೊ ಹಾಗಾಗಿ ಪಾಪುಗೆ ಏನಾದರೂ ತಿನ್ಸ್ಕೊಂಡ್ಬಿಟ್ಟು ಹೋಗೋಣ, ಇಲ್ಲ ಅಂತಂದರೆ ಮನೆಗೆ ರೀಚ್ ಆಗೋ ಅಷ್ಟು 9 ಆಗೋಗ್ಬಿಡುತ್ತೆ. ಇವಾಗ ಇಲ್ಲಿ ಬಂದಿದ್ದೀವಿ, ಕೃಷ್ಣ ಭವನ ಅಂತ ಇದೆ ಆಯಿತಾ, ಇಲ್ಲಿ ಬಸ್ ಸ್ಟಾಪ್ ಪಕ್ಕನೇ. ಫುಡ್ ವೈಸ್ ಓಕೆ, ಬಟ್ ಸೆಟ್ ದೋಸೆ ಚೆನ್ನಾಗಿದೆ, ತಿನ್ಸ್ಕೊಂಡು ಇಲ್ಲಿಂದ ಹೊರಡಬೇಕು. ಇವಾಗ ಅವ್ರಿಗೆ ಆಟ ಆಡಿಸ್ಕೊಂಡು ಒಂದು ಕಡೆ ಈ ಮಗ ನಾನೇನೋ ತಿನ್ಸಿ ತೊಗೊಂಡಿರ್ತೀನಿ, ಅವ್ನು ಇನ್ನೇನೋ ತಿಂತಾ ಇರ್ತಾನೆ. ಇದಾದಮೇಲೆ ಕಂಟಿನ್ಯೂ ಮಾಡ್ತೀನಿ. ಸೊ ಅಲ್ಲಿ ಹೋಗಿ ಹೋಟೆಲ್ಗೆ ಹೋಗಿ ತಿಂಡಿ ಎಲ್ಲ ತಿಂದಾದ್ಮೇಲೆ ನಾನು ಯಾವುದೇ ರೀತಿ ವೀಡಿಯೋನ ಮಾಡ್ಕೊಂಡಿಲ್ಲ, ಬಿಕಾಸ್ ಟೈಮ್ ತುಂಬ ಆಗಿಬಿಡ್ತು ಅಂತ, ಪಾಪು ನಿದ್ದೆ ಬರುತ್ತೆ ಅಂತ ಬೇಗ ಹೊರಟುಬಿಟ್ವಿ. ಈ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು, ಕಸಿನ್ ಮನೆಗೆ ಹೋಗಿ ಬಂದಿದ್ದು ತುಂಬಾ ಖುಷಿ ಆಯಿತು. ಮತ್ತೊಂದೇನು ಅಂತಂದರೆ, ನೀವು ಯಾರಾದರೂ ಈ ಬನಶಂಕರಿ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಮನಸ್ಸಲ್ಲಿರೋದನ್ನು ಹೇಳ್ಕೊಂಡು ನಿಮಗೆ ನೆರವೇರಿದ್ದಿದ್ರೆ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಬಿಕಾಸ್ ನಾನು ಹೋಗ್ಬಿಟ್ಟು ಕೇಳ್ಕೊಂಡು ಬಂದಿದ್ದೀನಿ, ಸಕ್ಸಸ್ ಆಗುತ್ತೆ ಅಂತಲೇ ಬಂದಿದೆ, ನೋಡೋಣ ಏನಾಗುತ್ತೆ ಏನು ಅಂತ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಕಂಟೆಂಟ್ ಜೊತೆಗೆ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ. ಟಾಟಾ, ಬೈ ಬೈ, ನಮಸ್ಕಾರ.